Today I'm going to take up 15th session of Personal Investment Management. This is for BCom third semester, an optional paper at my university. Investment in stock markets, and we'll be discussing about stock indices, Sensex and Nifty. In the previous session, our students learned about essential requirement for opening a demat account and the procedures to be followed to invest in shares. In this session, we'll be knowing about the indexes that measures a stock market and why that indices are needed and how it is calculated. The students will be able to know the meaning and need and types of indices that used in the stock market. ಈ ಒಂದು ನಾವು ಸೆಷನಲ್ಲಿ ಸ್ಟಾಕ್ ಮಾರ್ಕೆಟಿನ ಬೇರೆ ಬೇರೆ ಸೂಚ್ಯಂಕಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇವೆ. ಸಂವೇದನಾ ಸೂಚ್ಯಂಕ ಮುಖ್ಯವಾಗಿ ಸೆನ್ಸೆಕ್ಸ್ ಅಂತ ಹೇಳ್ತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು. ಅದೇ ರೀತಿ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿನ ನಿಫ್ಟಿ ಅಂತಕ್ಕಂಥ ಒಂದು ಸೂಚ್ಯಂಕ ಇದೆ. ಇದರ ಬಗ್ಗೆ ನಿಮಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡಲಾಗುವುದು ಈ ಸೆಷನ್ನಲ್ಲಿ. ಸ್ಟಾಕ್ ಇಂಡಿಸಸ್. ವಾಟ್ is stock indices? Stock index is a measurement of section of the stock market from among the stocks listed on the exchange. ಅಂದರೆ ಸೂಚ್ಯಂಕ ಅಂದರೆ ಸ್ಟಾಕ್ ಮಾರ್ಕೆಟ್ನಿಂದ ಒಂದು ವರ್ಗದ ಸ್ಟಾಕ್ಗಳನ್ನು ನಾವು ಸಪ್ರೇಟ್ ಆಗಿ ನೋಡಿಕೊಂಡು ಅದನ್ನು ಲಿಸ್ಟ್ ಮಾಡಿ ಅದರಿಂದ ಒಂದು ಸೂಚ್ಯಂಕವನ್ನು ಪಡೆಯುವುದು. ಸಮ್ ಸಿಮಿಲರ್ ಸ್ಟಾಕ್ಸ್ ಆರ್ ಸಿಲೆಕ್ಟೆಡ್ ಅಂಡ್ ಗ್ರೂಪ್ ಟುಗೆದರ್ ಟು ಫಾರ್ಮ್ ಅನ್ ಇಂಡೆಕ್ಸ್. ಕೆಲವು ಸ್ಟಾಕ್ಸ್ಗಳನ್ನು ಒಂದೇ ಟೈಪಿನ ಸ್ಟಾಕ್ಸ್ಗಳನ್ನು ಒಟ್ಟಿಗೆ ಗುಂಪು ಮಾಡಿ ಅದರಿಂದ ಇಂಡೆಕ್ಸ್ ಅನ್ನು ಪಡೆಯುವುದು. ವ್ಯಾಲ್ಯೂಸ್ ಆಫ್ ದ ಗ್ರೂಪ್ ಸ್ಟಾಕ್ಸ್ ಆರ್ ಯೂಸ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇಂಡೆಕ್ಸ್. ಗ್ರೂಪ್ ಅನ್ನ ಟೋಟಲ್ ಮಾಡಿ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನಮಗೆ ವ್ಯಾಲ್ಯೂ ಸಿಗ್ತದೆ. ಯಾಕೆ ಇಂಡಿಸಸ್ ಬೇಕು? ನೀಡ್ ಫಾರ್ ದ ಇಂಡಿಸಸ್. ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ಆರ್ ಯೂಸ್ಫುಲ್ ಫಾರ್ ಫಾಲೋಯಿಂಗ್ ರೀಸನ್ಸ್. They help us to recognize the broad trends in the market. They can be used as a benchmark for evaluating investors' portfolio. ಸ್ಟಾಕ್ ಮಾರ್ಕೆಟ್ ಇಂಡಿಕೇಟರ್ ನಮಗೆ ಯಾವ ರೀತಿ ಒಂದು ಟ್ರೆಂಡ್ಸ್ ಮಾರ್ಕೆಟ್ ಯಾವ ರೀತಿ ಟ್ರೆಂಡ್ಸ್ ಇದೆ ಮಾರ್ಕೆಟಲ್ಲಿ, ಹೇಗೆ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೆ, ಮಾರ್ಕೆಟ್ ಟ್ರೆಂಡ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತಕ್ಕಂಥ ಅದರ ಒಂದು ಮೂವ್ಮೆಂಟನ್ನು ನಾವು ಸ್ಟಡಿ ಮಾಡಲು ನಮಗೆ ಇಂಡೆಕ್ಸಸ್ ಸಹಾಯಕಾರಿ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಶೇರ್ಸಿನ ಪೋರ್ಟ್ಫೋಲಿಯೋ ಅಂದರೆ ಗುಂಪು ಶೇರ್ಸಿನ ಬೇರೆ ಬೇರೆ ಶೇರ್ಸನ್ನು ಯಾವ ರೀತಿಯ ಶೇರ್ಸನ್ನು ನಾವು ಇಟ್ಕೊಳ್ಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಇದು ಕೊಡುತ್ತೆ. ವೈ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್? They function as a status report on general economy as various economic policies have an impact on the stock market. ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ನಮ್ಮ ಆರ್ಥಿಕ ನೀತಿ ಮತ್ತು ಆರ್ಥಿಕತೆ ಯಾವ ರೀತಿ ಪರಿಣಾಮಕಾರಿಯಾಗಿ ನಮ್ಮ ಸ್ಟಾಕಿನ ಮೇಲೆ ಅದು ಪರಿಣಾಮಕಾರಿಯಾಗಿ ಅಥವಾ ಅದರ ಪರಿಣಾಮವನ್ನು ಯಾವ ರೀತಿ ಬೀರ್ಬೋದು ಅಂತಕ್ಕಂಥದ್ದು ಕೂಡ ಈ ಇಂಡೆಕ್ಸಸ್ ಇಂದ ನಮಗೆ ಗೊತ್ತಾಗುತ್ತೆ. ಇನ್ವೆಸ್ಟರ್ಸ್ ಕ್ಯಾನ್ ಯೂಸ್ ದ ಇಂಡಿಸಸ್ ಟು ಅಲೋಕೇಟ್ ಫಂಡ್ಸ್ ರ್ಯಾಷನಲಿ ಅಮಂಗ್ ಸ್ಟಾಕ್ಸ್. ಈ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ಅನ್ನು ನೋಡಿ ತನ್ನಲ್ಲಿರ್ತಕ್ಕಂಥ ಫಂಡ್ಸ್ಗಳನ್ನು ಯಾವ ರೀತಿ ಅವನ್ನ ಅಲೋಕೇಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ನಮಗೆ ತಿಳಿಸಿದೆ. ಇಂಡೆಕ್ಸ್ ಫಂಡ್ಸ್ ಅಂಡ್ ಫ್ಯೂಚರ್ಸ್ ಆರ್ ಫಾರ್ಮುಲೇಟೆಡ್ ವಿತ್ ಹೆಲ್ಪ್ ಆಫ್ ಇಂಡಿಸಸ್. ಇಂಡೆಕ್ಸ್ ಫಂಡ್ ಅಂದರೆ ಈಗ ಈ ಕೆಲವು ಡಿರೈವೇಟಿವ್ ಸೆಗ್ಮೆಂಟಲ್ಲಿ ನಾವು ಆಪ್ಷನ್ಸ್ ಮತ್ತು ಫ್ಯೂಚರ್ಸನ್ನು ಈ ಮೂವ್ಮೆಂಟ್ ಆಫ್ ಸ್ಟಾಕ್ಸಿನ ಮೇಲೂ ಕೂಡ ಆಸ್ ಎ ಅಂಡರ್ಲೈಯಿಂಗ್ ಅಸೆಟ್ ಅಂತ ಮಾಡ್ಕೊಂಡು ಅದನ್ನು ಮಾಡ್ತಾರೆ. ಸೊ sometimes the derivative segment uses underlying assets. So stock indices are used as an underlying asset for determining a value of a stock, or that is futures or option. Technical analysts studying the past performance of the indices predict the future movement of the stock. ಇದರಲ್ಲಿರ್ತಕ್ಕಂಥ ತುಂಬ ನಾಲೆಜ್ ಇದ್ದಂಥ ಅನಲಿಸ್ಟ್ಗಳು ತಮ್ಮ ಸ್ಟಾಕ್ ಮಾರ್ಕೆಟಿನ ಪಾಸ್ಟ್ ಪರ್ಫಾರ್ಮೆನ್ಸನ್ನು ಸ್ಟಡಿ ಮಾಡಿ ಅವು ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಡಬಹುದು.
ಫಾರ್ಮೇಷನ್ ಆಫ್ ಇಂಡಿಸಸ್. ಯಾವ ರೀತಿ ಇಂಡೆಕ್ಸ್ ಅನ್ನ ಫಾರ್ಮ್ ಮಾಡ್ಬೋದು? ಅನ್ ಇಂಡೆಕ್ಸ್ ಕನ್ಸಿಸ್ಟ್ ಆಫ್ ಸಿಮಿಲರ್ ಸ್ಟಾಕ್. ಅದು ನಾನು ಆಲ್ರೆಡಿ ಹೇಳಿದಾಗೆ ಒಂದೇ ರೀತಿಯ ಸ್ಟಾಕ್ಸ್ ಇರುತ್ತೆ. ದಿಸ್ ಕುಡ್ ಬಿ ಆನ್ ದ ಬೇಸಿಸ್ ಆಫ್ ಇಂಡಸ್ಟ್ರಿ, ಕಂಪನಿ ಸೈಜ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆರ್ ಎನದರ್ ಫಾರ್ಮೆಟ್. ಈ ಸಿಮಿಲರ್ ಸ್ಟಾಕ್ಸ್ ಅನ್ನ ಗ್ರೂಪ್ ಮಾಡೋದು, ಸೆಲೆಕ್ಟಿವ್ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡೋದು ಅಂದ್ರೆ ಅದು ಒಂದು ಇಂಡಸ್ಟ್ರಿ ಬೇಸಿಸ್ ಅಲ್ಲಿ, ಯಾವ ಇಂಡಸ್ಟ್ರಿಯಲ್ಲಿ ಅದು ಇದೆ ಅಂತಕ್ಕಂಥ ಬೇಸಿಸ್ ಅಲ್ಲಿ, ಅಥವಾ ಕಂಪನಿ ಸೈಜ್ ಬೇಸಿಸ್ ಅಲ್ಲಿ, ಅಥವಾ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅಥವಾ ಬೇರೆ ಏನಾದರೂ ಒಂದು ಪ್ಯಾರಾಮೀಟರ್ ಯೂಸ್ ಮಾಡಿಕೊಂಡು ಈ ಇಂಡೆಕ್ಸ್ ಅನ್ನ ಗುಂಪು ಮಾಡಬಹುದು. ಒನ್ಸ್ ದ ಸ್ಟಾಕ್ಸ್ ಆರ್ ಸೆಲೆಕ್ಟೆಡ್, ದ ಇಂಡೆಕ್ಸ್ ವ್ಯಾಲ್ಯೂ ಇಸ್ ಕ್ಯಾಲ್ಕುಲೇಟ್. ಒಮ್ಮೆ ನಾವು ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿದಾಗ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಮೇ ಬಿ ಐದರ್ ಬಿ ಪ್ರೈಸ್ ಇಂಡೆಕ್ಸ್ ಆರ್ ವೆಲ್ತ್ ಇಂಡೆಕ್ಸ್. ಅದನ್ನ ಪ್ರೈಸ್ ಇಂಡೆಕ್ಸ್ ಅಥವಾ ವೆಲ್ತ್ ಇಂಡೆಕ್ಸ್ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ದಿಸ್ ಕುಡ್ ಬಿ ಸಿಂಪಲ್ ಅವರೇಜ್ ಆಫ್ ದ ಪ್ರೈಸಸ್ ಆಫ್ ದ ಕಂಪೋನೆಂಟ್ಸ್. ಅದು ಅವರೇಜ್ ಪ್ರೈಸ್ ಆಗಿರ್ಬೋದು. In India, free float market capitalization is commonly used instead of prices to calculate the value of an index. ನಮ್ಮ ಭಾರತದಲ್ಲಿ ಈ ಫ್ರೀ ಫ್ಲೋಟ್ ಮೆಥಡ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತಾರೆ. ನಾನು ಅದನ್ನು ಏನು ಅಂತ ಹೇಳಿ ಫ್ರೀ ಫ್ಲೋಟ್ ಅಂತ ಹೇಳಿ ಹೇಳ್ತೀನಿ. ದ ಟೂ ಮೋಸ್ಟ್ ಕಾಮನ್ ಮೆಥಡ್ಸ್ ಆಫ್ ಫಾರ್ಮಿಂಗ್ ಇಂಡಿಸಸ್ ಆರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ weighted index. Number two, price weighted index. Some of the notable indices in India are as follows. ಭಾರತದಲ್ಲಿರ್ತಕ್ಕಂಥ ಇಂಡಿಸಸ್ ಯಾವುದಲ್ಲಿದೆ? ಬೆಂಚ್ಮಾರ್ಕ್ಸ್ ಇಂಡಿಸಸ್ ಲೈಕ್ NSE ನಿಫ್ಟಿ ಅಂಡ್ BSE ಸೆನ್ಸೆಕ್ಸ್ ಎರಡಿದೆ. ಒಂದು NSE ನಿಫ್ಟಿ, ಇನ್ನೊಂದು BSE ಸೆನ್ಸೆಕ್ಸ್. ಬ್ರಾಡ್ ಬೇಸಿಸ್ ಇಂಡಿಸಸ್ ಲೈಕ್ ನಿಫ್ಟಿ ಅಂಡ್ BSE 100 ಅಂತ ಇನ್ನೂ ಸಹ ಇಂಡೆಕ್ಸಸ್ ಇದೆ. ಸೊ ಇಂಡಿಸಸ್ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲೈಕ್ BSE ಸ್ಮಾಲ್ ಕ್ಯಾಪ್ ಅಂಡ್ BSE ಮಿಡ್ ಕ್ಯಾಪ್ ಕೂಡ ಇದೆ. ಸೆಕ್ಟರಲ್ ಇಂಡಿಸಸ್ ನಿಫ್ಟಿ, FMCG ಇಂಡೆಕ್ಸ್, CNX, IT ಇಂಡೆಕ್ಸ್ ಅಂದ್ರೆ IT ಸೆಕ್ಟರ್ ಮತ್ತು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇನ ಸೆಕ್ಷನ್ ನಲ್ಲೂ ಕೂಡ ಅವರು ಇಂಡೆಕ್ಸ್ ಮಾಡಲಾಗಿದೆ. ಅದು ನಿಫ್ಟಿ ಅವರದು. ಸೆನ್ಸೆಕ್ಸ್ ಇಸ್ ಎ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಅದು ಸಂವೇದನಾ ಸೂಚ್ಯಂಕ ಅಂತ ಹೇಳ್ತೇವೆ ಇದನ್ನ. ವಿಚ್ ರೆಪ್ರೆಸೆಂಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರ್ತಕ್ಕಂಥ ಕಂಪನಿಗಳು ಈ ಸೆನ್ಸೆಕ್ಸ್ ಅನ್ನ ಫಾರ್ಮ್ ಮಾಡಲಾಗಿದೆ. ಇದರಿಂದ ಸೆನ್ಸೆಕ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಟರ್ಮ್ಸ್, ಸೆನ್ಸಿಟಿವಿಟಿ ಅಂಡ್ ಇಂಡೆಕ್ಸ್. ಅದು ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ಹೇಳ್ತೇವೆ. ಇನ್ನೊಂದು ನಿಫ್ಟಿ ಅಂತ ಇದೆ. ನಿಫ್ಟಿ ಇಸ್ ಎ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. NSE ಅಲ್ಲಿ 50 ಕಂಪನಿಗಳ ಶೇರ್ ಕಾಂಬಿನೇಷನ್, ಅದು ನಿಫ್ಟಿ. ಸೊ ಇಟ್ಸ್ ಎ ಕಾಂಬಿನೇಷನ್ ಟೂ ಟರ್ಮ್ಸ್, ನ್ಯಾಷನಲ್ ಅಂಡ್ 50. ಅದು 50 ಕಂಪನಿಯ ಬೇಸಿಸ್ ಅಲ್ಲಿದೆ. ಈ ಸೆನ್ಸೆಕ್ಸ್, ಹೌ ಇಟ್ ಇಸ್ ಕ್ಯಾಲ್ಕುಲೇಟೆಡ್? ದ ಕ್ಯಾಲ್ಕುಲೇಷನ್ ಆಫ್ ಸೆನ್ಸೆಕ್ಸ್ ಇಸ್ ಡನ್ ಬೈ ಫ್ರೀ ಫ್ಲೋಟ್ ಮೆಥಡ್. ಫ್ರೀ ಫ್ಲೋಟ್ ಮೆಥಡ್ ಅಲ್ಲಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಈ ಇಂಡೆಕ್ಸು 1986ರಲ್ಲಿ ಸ್ಟಾರ್ಟ್ ಆದರೂ ಕೂಡ ಅಷ್ಟರವರೆಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಆಯಿತು. ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಅದು ಫ್ರೀ ಫ್ಲೋಟ್ ಮೆಥಡ್ ಅಲ್ಲಿ ಇದೆ. ಅದು ಯಾವಾಗಿಂದ ಅಂದ್ರೆ ಸೆಪ್ಟೆಂಬರ್ 1, 2003. ಈ ದ ಲೆವೆಲ್ ಆಫ್ ಸೆನ್ಸೆಕ್ಸ್ ಇಸ್ ಡೈರೆಕ್ಟ್ ಇಂಡಿಕೇಶನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ 30 ಸ್ಟಾಕ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಈ 30 ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ, ಈ 30 ಕಂಪನಿಯನ್ನ ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಸೆಲೆಕ್ಟ್ ಮಾಡ್ತೇವೆ ಅಂದ್ರೆ, ಆ ಕಂಪನಿಗಳು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಆಫ್ ಪರ್ಫಾರ್ಮೆನ್ಸ್ ಇರುತ್ತೆ ಅದರಲ್ಲಿ, ಮತ್ತು ಬೇರೆ ಬೇರೆ ಆಯ್ದ ಕ್ಷೇತ್ರಗಳಲ್ಲಿರ್ತಕ್ಕಂಥ ಕಂಪನಿಗಳನ್ನ, ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಕಂಪನಿಗಳನ್ನ ನಾವು ಅದರಲ್ಲಿ ಚೂಸ್ ಮಾಡ್ತೇವೆ. ಯಾಕಂದ್ರೆ ಅದೊಂದು ಇಡೀ ಶೇರ್ಸ್ಗೆ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅದು ಬರುತ್ತೆ. ಅದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ 30 ಕಂಪನೀಸ್. Free float method takes into account proportion of shares that can be readily traded in the market. For calculation of Sensex, the market capitalization is taken into account. This is done by market capitalization. ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ, this is done by multiplying all shares issued by the company with the prices of its stock. ಶೇರ್ಸ್ ಅನ್ನು ಮತ್ತು ಟೋಟಲ್ ಶೇರ್ಸ್ ಮತ್ತು ಅದರ ಪ್ರೈಸ್, ಟೋಟಲ್ ಇಶ್ಯೂಡ್ ಶೇರ್ಸ್ ಇತ್ತು ಅದರ ಪ್ರೈಸ್. ಆದರೆ BSE determines the free float factor, that is multiple of the market capitalization of the company. What is this free float? If, for example, some of the stocks are, if the company has got 100 stocks, all 100 stocks are not held by the individual investors and corporates. Some of the shares are held by government companies also, which government sectors or some institutions, which is not tradable, which is not available for trading by others. So free float means total shares held by, issued by the company minus shares issued to the
government or other agencies which is not using that shares for trading. So this is what the remaining is called free float, that is available freely for the general public. So market capitalization, not total shares is not taken, only the free float shares are taken here. This helps in determining the free float market capitalization based on the details submitted by the company. Then ratio and proportion are used based on the base index. This helps determine the Sensex. ಈ ಸೆನ್ಸೆಕ್ಷನ್ ಅಲ್ಲಿ ಸಾಧಾರಣ 30 ಭಾರತೀಯ ಸ್ಟ್ರಾಂಗ್ ಕಂಪನಿಗಳನ್ನ ಇಲ್ಲಿ ಸೇರಿಸಲಾಗಿದೆ. ಫಾರ್ ಎಕ್ಸಾಂಪಲ್ ಭಾರತಿ ಏರ್ಟೆಲ್, ನಿತ್ತಲ್ ಗ್ರೂಪಿನ ಒಂದು ಕಂಪನಿ. ಅದೇ ರೀತಿ ಬೇರೆ ಬೇರೆ ಗ್ರೂಪಿನ ಸೆಕ್ಟರ್, ಈಗ ಟಾಟಾ ಸ್ಟೀಲ್ ಇರ್ಬೋದು, ಟಿ ಸಿ ಎಸ್ ಇರ್ಬೋದು, ಬಜಾಜ್ ಆಟೋ ಇರ್ಬೋದು, ಬಜಾಜ್ ಫೈನಾನ್ಸ್ ಇರ್ಬೋದು, ಆ, ಮತ್ತೆ ಇನ್ಫೋಸಿಸ್ ಇರ್ಬೋದು, ಬೇರೆ ಬೇರೆ sector in the company. It could be IT sector, it could be manufacturing sector, it could be service sector, it could be different sectors. But the stocks are consistently performing very well, and which is predictive of entire stock market. So that is how index has been useful. Nifty is also calculated similar to the this free float of market capitalization of 50 companies selected from NSE. So this is all about index and how it is used, and hope you will be able to understand this. And you can refer standard books for further reading, and you can also contact us for doubts. Thank you.